ಎಷ್ಟೇ ಬೇಗ ಹೋದ್ರೂ ಆಫೀಸ್ಗಂತೂ ಬೇಗ ಹೋಗೋಕ್ಕೆ ಆಗೋದಿಲ್ಲ ಯಾವತ್ತೂ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮೂರಲ್ಲಿ ಬಸ್ ಲೇಟಾಗಿ ಬಂದಾಗಲೇ ಅರ್ಥ ಆಯ್ತು ಇವತ್ತು ಆಫೀಸ್ಗಂತೂ ಲೇಟ್ ಆಗುತ್ತೆ ಅಂತ. ರಾಮಸ್ವಾಮಿಲಂತೂ ಜನಗಳೇ ಇಲ್ಲ ಇವತ್ತು ಯಾರೂ. ಕೊನೆಗೆ ನಮ್ಮ ಆಫೀಸ್ ಬಸ್ ಅಂತೂ ಮಿಸ್ ಆಗಿತ್ತು ಅಂತ ಹೇಳಿ ಗದ್ಗೆ ಬಸ್ ಹತ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಸಿಗ್ನಲ್ ಇರುತ್ತೆ ಇಳ್ಕೊಬೋದಂದ್ರೆ ಇಲ್ಲ ಇವತ್ತು. ಆಮೇಲೆ ಆಫೀಸಿಗೆ ಬಂದು ಟೇಬಲ್ ಕ್ಲೀನ್ ಮಾಡಿದೆ. ಇದು ಇವತ್ತಿನ ವಿಡಿಯೋಲಿ ಯಾವಾಗಲೂ ಮಾಡಿದ್ದು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟೇಬಲ್ ಕ್ಲೀನ್ ಮಾಡಿದ ವಿಡಿಯೋ ಹಂಗೆ ಕ್ಲಿಪ್ ಇತ್ತು, ಅದನ್ನ ಆ್ಯಡ್ ಮಾಡ್ಕೊಂಡೆ ಅಷ್ಟೇ. ಗದ್ಗೆ ಬಸ್ಸಲ್ಲಿ ಒಬ್ರು ಅಂಕಲ್ ಗೊತ್ತವ್ರು ಸಿಗ್ನಲ್ ಇದ್ರು ಕೂಡ ನಂಗೆ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಸಿಗ್ನಲ್ ಸೈಡ್ಗೆ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಹೋಗ್ತಾ ಇದ್ರು. ತುಂಬ ದಿನ ಆಗಿತ್ತು ನಾನು ಅವ್ರ ಬಸ್ಸಲ್ಲಿ ಹೋಗಿ. ಸೊ ಇವತ್ತು ಹೋಗ್ಬಿಟ್ಟು ಆಯ್ ಅಂಕಲ್ ಅಂದಮೇಲೆ ಇಳಿಬೇಕಾದ್ರೆ ಅಯ್ಯೋ ಇವಾಗ ನೋಡ್ತಿದ್ದೀನಲ್ಲೋ ನಿನ್ನ ಅಂತ ಹೇಳಿದ್ರು. ಮೊದಲೇ ಹೇಳತ್ತಾನೆ ನಿಲ್ಸ್ಕೊಡ್ತಿದ್ದೆ ಅಂತ ಹೇಳಿದ್ರು. ಹೋಗ್ಲಿ ಬಿಡಿ ಅಂತ ಆಫೀಸಿಗೆ ಬಂದು ನಮ್ಮಮ್ಮ ಬಿಸಿ ಬಿಸಿ ಪಲಾವ್ ಮಾಡಿಕೊಟ್ಟಿದ್ರು, ಅದನ್ನು ತಿಂದು. ಕ್ಯಾರೆಟ್ ಮತ್ತು ಸೌತೆಕಾಯಿ ನಾನು ಸೈಡ್ಸಿಗೆ ತಿಂತೀನಿ ಅಂತ ನಾವಮ್ಮ ಅನ್ಕೊಂಡ್ಬಿಟ್ಟವ್ರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇದೇ ಊಟ ಮಾಡ್ಕೊಂಡು ತಿನ್ನೋದು ನಾನು ಅಂತ. ಅದು ತಿನ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊತಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ತುಂಬಾ ಕಾಲು ಎಳಿತಾ ಇದ್ರು. 5 minutes later. ಆಮೇಲೆ ತಲೆ ನೋಡ್ತಿದ್ದೆ ಅಂತ ಹೇಳ್ಬಿಟ್ಟು ಕಾಫಿ ಬೇಕಂತ ಹೇಳ್ಬಿಟ್ಟು ಕಾಫಿ ತಗೊಬಂದು ಕುಡಿದೆ. रुको जरा सबर करो. ಆಮೇಲೆ ಏನಿರುತ್ತೆ ಮಧ್ಯಾಹ್ನ ಊಟಕ್ಕೂ ಕೂಡ ಅದೇನೆ. ಯಾವಾಗ ನಾನೆಲ್ಲ ತಿನ್ನೋದನ್ನೇ ಲಾಗ್ ಮಾಡ್ತೀನಿ ಅಂತ ಹೇಳ್ತಾರೋ ಅವಾಗ ತಿನ್ನೋದನ್ನೇ ವಿಡಿಯೋ ಮಾಡ್ತೀನಿ. ಹಂಗೂ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು 3-4 ದಿನದಿಂದ ನಮ್ಮ ಪಪ್ಪನೇ ಕರ್ಕೊಂಡು ಹೋಗೋಕೆ ಬರ್ತಾರೆ. ದೀಪಾವಳಿ ಟೈಮಲ್ಲಿ 6:15 8 ಗಂಟೆ ರಾತ್ರಿ ಆದಂಗೆ ಆಗಿರುತ್ತೆ, ಅಷ್ಟು ಕತ್ಲೆ ಆಗಿ ಹೋಗ್ಬಿಟ್ಟಿರುತ್ತೆ. ಮನೆಗೆ ಬಂದಂಗೆ ಗೋಬಿ ರೈಸ್ ಬೇಕಂತ ಹೇಳ್ಬಿಟ್ಟು ತರಿಸ್ಕೊಂಡು ತಿಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.